ಬೆಳಂಬೆಳಗ್ಗೆ ಲೋಕ ರೇಡ್ ಆಗಿದೆ. ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಬೆನ್ನಲ್ಲೇ ಲೋಕ ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದೆ. ಬೆಳ್ಳಂಬೆಳಗ್ಗೆ ಲೋಕ ರೇಡ್ ಆಗಿದೆ. ಅಧಿಕಾರಿಗಳಿಗೆ ಬಿಗ್ ಶಾಕ್. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಬೆನ್ನಲ್ಲೇ ಲೋಕ ರೇಡ್ ಆಗಿರೋದು. ಬೆಂಗಳೂರು, ಬಳ್ಳಾರಿ, ಗದಗ, ಚಿಕ್ಕಮಗಳೂರು, ಬೀದರ್, ಬೆಳಗಾವಿ, ತುಮಕೂರು, ರಾಯಚೂರಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. 8 ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿರೋದು. ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಈಗ ಏಕಕಾಲದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 8 ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿರೋದು. ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಈಗ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ನೋಡಿ ಎಲ್ಲೆಲ್ಲಿ ದಾಳಿಯಾಗಿದೆ. ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ ಶೋಭಾಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಹಾಗೆ ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎಸ್.ಎನ್. ಉಮೇಶ್ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿಯಾಗಿದೆ. ಬೀದರ್ ಜಿಲ್ಲೆಯ ಸಣ್ಣ ನೀರಾವರಿ ಇಲಾಖೆಯ ಇನ್ಸ್ಪೆಕ್ಟರ್ ರವೀಂದ್ರ, ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಕುಟುಂಬ ಕಲ್ಯಾಣ ಇಲಾಖೆ, ತುಮಕೂರು ಜಿಲ್ಲೆ ನಿವೃತ್ತ ಆರ್ಟಿಒ ಅಧಿಕಾರಿ ಎಸ್ ರಾಜು ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಶ್ರೀಧರ್, ತುಮಕೂರು ಜಿಲ್ಲೆ ನಿವೃತ್ತ ಆರ್ಟಿಒ ಅಧಿಕಾರಿ ಎಸ್ ರಾಜು, ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಎ.ಇ. ಹುಚ್ಚೇಶ್ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬಳ್ಳಾರಿಯ ಹಿಂದುಳಿದ ವರ್ಗಗಳ ಇಲಾಖೆ ಕಲ್ಯಾಣ ಅಧಿಕಾರಿ ಲೋಕೇಶ್, ರಾಯಚೂರು ಜಿಲ್ಲೆಯ ಬೆಸ್ಕಾಂ ಜೂನಿಯರ್ ಎಂಜಿನಿಯರ್ ಹುಲಿರಾಜ್ಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು. ಇಷ್ಟೂ ಜನರ ಮನೆ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಮನೆಯಲ್ಲಿ ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಈಗ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ದಾಖಲೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನೋಡಿ ಎಲ್ಲೆಲ್ಲಿ ದಾಳಿಯಾಗಿದೆ ಗಮನಿಸ್ತಾ ಇದ್ದೀರಾ. ಏಕಕಾಲದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿದ್ದು, ಇವರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಹಿಂದೆ ಕೇಳಿಬಂದಿತ್ತು. ಅಕ್ರಮ ಆಸ್ತಿ ಗಳಿಕೆಯ ಆರೋಪಗಳು ಕೂಡ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈಗ ದಾಳಿಯಾಗಿರೋದು. ನೋಡಿ ರಾಯಚೂರಿನ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ ನೀವು. ರಾಯಚೂರಲ್ಲೂ ಕೂಡ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ರೇಡ್ ಆಗಿದೆ. ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹುಲಿರಾಜು ಕಿರಿಯ ಅಭಿಯಂತಕರು ಹುಲಿರಾಜು ಅವರ ಮನೆ ಇದು. ಆ ಮನೆ ಮೇಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದ್ದು, ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹುಲಿರಾಜು ಅವರಿಂದ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ನೋಡಿ ಬಳ್ಳಾರಿಯಲ್ಲೂ ಕೂಡ ದಾಳಿಯಾಗಿದೆ, ರಾಯಚೂರಲ್ಲೂ ಕೂಡ ಆಗಿದೆ, ಬೆಳಗಾವಿಯಲ್ಲೂ ಕೂಡ ಆಗಿದೆ, ತುಮಕೂರಲ್ಲೂ ಕೂಡ ದಾಳಿಯಾಗಿರೋದು, ಚಿಕ್ಕಮಗಳೂರಲ್ಲೂ ಕೂಡ ದಾಳಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏಕಕಾಲದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಆಗಿರೋದು. ಎಲ್ಲೆಲ್ಲಿ ರೇಡ್ ಆಗಿದೆ, ಯಾವೆಲ್ಲ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಯಾವ ರೀತಿ ಪರಿಶೀಲನೆ ಆಗ್ತಾ ಇದೆ ವೀರೇಶ್? ಖಂಡಿತ ಪೂರ್ಣಿಮಾ, ಈಗಾಗಲೇ ಏನು ರಾಜ್ಯದ ವಿವಿಧೆಡೆ ಅಂದರೆ ಬೆಂಗಳೂರು ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಈಗಾಗಲೇ 8 ಅಧಿಕಾರಿಗಳ ಮನೆ ಮೇಲೆ ಏನು ಬೆಳ್ಳಂಬೆಳಗ್ಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಬೆಳಿಗ್ಗೆ 6 ಗಂಟೆಯಿಂದ ಒಂದು ಪರಿಶೀಲನೆ ಕೂಡ ಈಗಾಗಲೇ ನಡೆಸಿರುವಂಥದ್ದು. ಪ್ರಮುಖವಾಗಿ ಬಳ್ಳಾರಿ, ಚಿಕ್ಕಮಗಳೂರು ಮತ್ತು ಗದಗ, ರಾಯಚೂರು ಸೇರಿದಂತೆ ಒಟ್ಟು 8 ಕಡೆ ಈಗಾಗಲೇ ಏಕಕಾಲದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು ಮತ್ತು ಅಕ್ರಮ ಆಸ್ತಿ ಗಳಿಕೆಯ ಒಂದು ಆರೋಪ ಇವರ ಅಧಿಕಾರಿಗಳ ಮೇಲೆ ಕೇಳಿಬಂದಿತ್ತು. ಮತ್ತು ಅದಕ್ಕೆ ಜೊತೆಯಾಗಿ ಮತ್ತು ಬೆಂಗಳೂರು ಏನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಶೋಭಾ ಏನು ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಆಗಿರುವಂಥ ಶೋಭಾ ಅವರ ಮನೆ ಮೇಲೆ ಈಗಾಗಲೇ ಸುಮಾರು 8 ರಿಂದ 10 ಜನ ಅಧಿಕಾರಿಗಳು ಅವರ ಮನೆ ಮೇಲೆ ಈಗಾಗಲೇ ದಾಳಿ ನಡೆಸಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಅವರ ಚಂದ್ರ ಲೇಔಟ್ನಲ್ಲಿ ಕೂಡ ಅವರ ಮನೆಯ ಮೇಲೆ ಕೂಡ ದಾಳಿ ನಡೆಸಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಪರಿಶೀಲನೆ ಕೂಡ ಈಗಾಗಲೇ ನಡೆತಿರುವಂಥದ್ದು. ಯಾಕಂದರೆ ಈ ಹಿಂದೆ ನಿವೃತ್ತ ಆರ್.ಟಿ.ಒ ಅಧಿಕಾರಿ ಆಗಿರ್ಬೋದು ಮತ್ತು ಏನು ಈ ಹಿಂದೆ ಕೂಡ ಮುನ್ಸಿಪಲ್ ಅಧಿಕಾರಿ ಆಗಿರ್ಬೋದು, ಈ ರೀತಿ ಅನೇಕ ಅಧಿಕಾರಿಗಳ ಮೇಲೆ ಏನು ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತ್ತು. ಮತ್ತು ಆ ವಿಚಾರವಾಗಿ ಕೂಡ ಏನು ಲೋಕಾಯುಕ್ತ
ಮೂಲಕ ಕೂಡ ದೂರು ಬಂದಿತ್ತು. ಆ ದೂರಿನ ಬೆನ್ನಲ್ಲೇ ಇವತ್ತು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು ಮತ್ತು ಈಗ ದಾಳಿ ಕೂಡ ಈಗಾಗಲೇ ಸತತವಾಗಿ ಪರಿಶೀಲನೆ ಕೂಡ ನಡೀತಿರುವಂಥ ಅಲ್ಲಿ ಸಾಕಷ್ಟು ದಾಖಲಾತಿಗಳು ಕೂಡ ಈಗಾಗಲೇ ಸಿಕ್ಕಿರೋ ಬಗ್ಗೆ ಮಾಹಿತಿ ಬರಬೇಕಾಗಿದೆ. ಮತ್ತು ಜೊತೆಗೆ ಈಗಾಗಲೇ ಒಂದಿಷ್ಟು ಗೋಲ್ಡ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗದಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಕೂಡ ಏನೋ ಒಂದಿಷ್ಟು ಹಣ ಇಟ್ಟಿರುವುದು ಮತ್ತು ಏನು ಬೇರೆ ಬೇರೆ ಭಾಗದಲ್ಲಿ ಆಸ್ತಿ ಸಂಪಾದನೆ ಮಾಡಿ ಬೇರೆಯವರ ಹೆಸರಲ್ಲಿ ಇಟ್ಟಿರೋ ಬಗ್ಗೆ ಈಗಾಗಲೇ ಮಾಹಿತಿ ರವಾನೆಯಾಗಿದ್ದು ಈಗಾಗಲೇ ಆ ಕಡೆ ಎಲ್ಲ ಅಂದರೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಏನು ದಾಳಿ ನಡೆಸಿ ಪರಿಶೀಲನೆ ನಡೆಸಿರೋದು. ಪರಿಶೀಲನೆ ಬಳಿಕ ಎಷ್ಟೆಲ್ಲ ಮಾಹಿತಿ ಒದಗುತ್ತೆ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಆಗಿರ್ಬೋದು. ಸದ್ಯಕ್ಕೆ ಈಗಾಗಲೇ ಶೋಭಾ ಅವರ ಮನೆ ಸೇರಿದಂತೆ ಹಲವು ಕಡೆ ಈಗಾಗಲೇ ಅಧಿಕಾರಿಗಳು ಕೂಡ ಏನು ರವಾನೆ ಅಲ್ಲಿ ತೆರಳಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಬಳಿಕ ಮುಂದಿನ ಪರಿಶೀಲನೆ ಯಾವ ರೀತಿ ಇರುತ್ತೆ ಮತ್ತು ಎಷ್ಟು ಪ್ರಮಾಣದ ಆಸ್ತಿ ಗಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಒದಗಬೇಕಾಗಿದೆ. ಪೂರ್ಣಿಮಾ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.